ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾ ಮಾದಿಗರ ಮುಖಂಡರ ಸಭೆಯನ್ನು ಏರ್ಪಡಿಸಲಾಯಿತು. ಇನ್ನು ಒಳ ಮೀಸಲಾತಿ ಕುರಿತು ಮಾಜಿ ಸಚಿವರಾದಂಥ ಎಚ್ ಆಂಜನೇಯ, ಕೋಟೆ ಶಿವಣ್ಣ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರಾದಂತಹ ಎಸ್ಸಿ ಘಟಕದ ವಿಭಾಗದ ಧರ್ಮೇಂದ್ರರವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನು ಮಂಡ್ಯ ಜಿಲ್ಲಾ ಮಾದಿಗರ ಮುಖಂಡರ ಸಭೆಯ ಕಾರ್ಯಕ್ರಮ ನೇತೃತ್ವವನ್ನು ಸಿ.ಕೆ. ಪಾಪಯ್ಯ, ನಾಗಮಂಗಲ ಚಂದ್ರಶೇಖರ್ ಅವರು, ವರಗಳ್ಳಿ ಶ್ರೀನಿವಾಸರವರು, ಕನ್ನಳ್ಳಿ ಪುಟ್ಟಣ್ಣ, ಶಿವರಾಜ್ ಮರಳಿಗ, ಮಾದಿಗ ಮುಖಂಡರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಇನ್ನು ಒಳ ಮೀಸಲಾತಿ ಕುರಿತು ಚರ್ಚೆ ಮಾಡಲಾಯಿತು ಅಂತ ಎಚ್ ಆಂಜನೇಯರವರು ಮಾತನಾಡಿ, ಮಂಡ್ಯ ಜಿಲ್ಲೆಯಾದ್ಯಂತ ಮಾದಿಗ ಮುಖಂಡರು ಹಾಗೂ ಮಾದಿಗ ಜಾತಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಕುರಿತು ಮಾಹಿತಿಯನ್ನು ತಿಳಿಸಿದರು. ಇನ್ನು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಮೀಕ್ಷೆ ಬಗ್ಗೆ ವರದಿಯನ್ನು ಸಂಕ್ಷಿಪ್ತವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳು ಸದ್ಯದಲ್ಲೇ ನಿಮಗೆಲ್ಲರೂ ಸಹ ಮಾಹಿತಿಯನ್ನು ನೀಡಿದ್ದಾರೆ. ಈ ಮಾಹಿತಿ ಸಂಗ್ರಹವಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಮಾಡಲಿದ್ದಾರೆ ಎಂದು ಮಾಹಿತಿಯನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾದಿಗ ಮುಖಂಡರು ಸೇರಿದಂತೆ ಇತರರು ಭಾಗವಹಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಂಡ್ಯ. ಅಂದಿನ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಣ್ಣವರಿದ್ದಾರೆ. ಅವರು ಕರ್ಕೊಂಬಂದು ನಾವು ಉದ್ಘಾಟನೆ ಮಾಡಿಸಿದ್ದೀವಿ. ಅವರು ಕೂಡ ನಾವು ಅಭಿನಂದನೆಗಳ ಈ ನಿಟ್ಟಿನಲ್ಲಿ ನಮಗೂ ಇರ್ತಕ್ಕಂಥದ್ದು ಒಂದೇ, ಏಕೆ ಹೇಳಿ ಗೊಂದಲ ನಿವಾರಣೆ ಮಾಡಿ, ಏಕೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರನ ಮೊದಲು ತೆಗೀರಿ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಿಂದ ಘಂಟಾಘೋಷವಾಗಿ ಏನಿದ್ದೀವಿ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡದಿಂದಲೇ ನಮ್ಗೆ ನಿರ್ಣಯ ಆಗ್ತಾ ಇದೆ. ನಾವು ಮೊದಲನೇ ಹೋರಾಟವನ್ನು ಮಾಡಿದ್ದೀವಿ. ಅದಕ್ಕೆ ಧ್ವನಿ ಕೊಡ್ತಕ್ಕಂಥ ಶಕ್ತಿ ತುಂಬಂತ ಕೆಲಸ ನಾವು ಮಾಡಿದ್ದೀವಿ. ಹಾಗಾಗಿ ಅದ್ರ ಮುಖಾಂತರ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಯಾರು ಕೂಡ ಗೊಂದಲ ಉಂಟು ಮಾಡಿಕೊಳ್ತೇನೆ. ನೀವೆಲ್ಲರೂ ಕೂಡ ನಿರ್ಭಯವಾಗಿ ಆದರೆ ಮಾದಿಗ ಅಂತೇಳಿ 061 ಮಾದಿಗ ಅಂತೇಳಿ ಬರ್ಸಿದ್ದಾರೆ. ಎಲ್ಲರೂ ಕೂಡ ಇದುವರೆಗೂ ಸಹ ಈ ಆದಿ ಕರ್ನಾಟಕ ಬರ್ಸಿ ಉಪಜಾತಿ ಬರ್ಸಿರ್ತಕ್ಕಂಥದ್ದು ನನಗಿದೆ, ಮಾಹಿತಿ ಲಭ್ಯ ಇದೆ. ಅದನ್ನು ಕೂಡ ಎಲ್ಲ ಬಾಯಿ ಬರ್ಕೊಂಡು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಅದಾಗಿದೆ. ನಾನು ಈಗಲೂ ಕೂಡ ಅದನ್ನು ಕಲಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಅದು ಆಗಬೇಡ, ಇನ್ನು ಮುಂದೆ ಎಲ್ಲ ತಿದ್ದುಪಡಿ ಮಾಡ್ಕೊಳ್ಳೋದು ಅವಕಾಶ ಇದೆ. ಅದು ಮಾಡಿ ಅಂತ ದೈವ ನಿರ್ಭಯ ಬರ್ಸಿ ಅಂತೇಳಿ ಅವೆಲ್ಲ ಬೇರೆ ತುಂಬಬೇಕು ಅಂತೇಳಿ ನಾವು ಮಾತಾಡ್ತಾ ಶಿವಣ್ಣ ಸಾಹೇಬರು ಈ ಸಭೆಯನ್ನು ಕೂತು ಮಾತಾಡೋದಕ್ಕೆ ಕೇಳ್ಬೋದು. ಈಗ ಬೆಳಗ್ಗೆಯಿಂದ ನಮ್ಮ ಜೊತೆಗೆ ನಮ್ಮ ಮಾಜಿ ಸಚಿವರು ಶಿವಣ್ಣನವರು ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಒಂದು ಸಮುದಾಯವನ್ನು ಆದೇಶ ಮಾಡಿದ್ದಾರೆ. ಅವರು ಆಮೇಲೆ ಅಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಡಾಕ್ಟರ್ ತಿಮ್ಮಯ್ಯ ಮತ್ತು ನಮ್ಮ ಜೊತೆಗೆ ಮಾಜಿ ಸಂಸದರಾದ ಶ್ರೀನಿವಾಸರಾವ್, ಅಲ್ಲಿ ನಾರಾಯಣ ಪೌರಕಾಂಶ ಸಂಘದ ಅಧ್ಯಕ್ಷ ನಾರಾಯಣ ಅವರು ಮೇಯರ್ ಮತ್ತು ನಮ್ಮ ಚಂದ್ರಶೇಖರ್ ಅವರು ಬಂದು ಮಾತಾಡಿದ್ದಾರೆ. ಈಗ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಮೇಲೆ ಅಭಿಮಾನಿ ಜನಾಂಗದ ಬಗ್ಗೆ ಕಳಕಳಿ ಬಂದ ಅವರಿಗೆ ನಾವು ಧನ್ಯವಾದ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸಮುದಾಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಎಚ್ಚೆತ್ತುಕೊಂಡು ಎಲ್ಲ ಕಡೆಗೆ ನಾವು ಇದ್ದೀವಿ ಅಂತಕ್ಕಂಥ ಒಂದು ಜಾಗೃತಿಯನ್ನು ಇಲ್ಲಿನ ಎಲ್ಲ ಮುಖಂಡರು, ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರು ಕೂಡ ನಮಗೆ ವಹಿಸಿಕೊಂಡಿದ್ದಾರೆ. ಚಂದ್ರಶೇಖರ್ ಮುಂಚಿನಿಂದಲೂ ಕೆಲಸ ಮಾಡ್ತಿದ್ದಾರೆ. ಮತ್ತು ನಮ್ಮ ಪಾಪಣ್ಣವರು ಭಾಳ ದಿನದಿಂದಲೂ ಸಿದ್ದರಾಜು, ನಮ್ಮ ಮತ್ತೆ ಇವರು ಅನ್ನದಾನ್ಯ ಎಲ್ಲ ಮುಖಂಡರು ಮಾಡಿದ್ದಾರೆ. ಈಗ ಒಂದೊಂದೇ ಕ್ಲಿಯರ್ ಮಾಡಿ ಸಮುದಾಯದ ಪ್ರಮುಖ ಮುಖಂಡರುಗಳೇ, ನಾವು ಜನ ಸೇರಿಸಿ ಸಭೆ ಮಾಡಬೇಕನ್ನೋ
ಯಾವ್ಯಾವ ತಾಲೂಕಿನ ಒಂದು 23 ಒಂದು 15 ದಿನ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅಂತಂದರೆ ಕೆಲಸ ಅಲ್ಲ ಮತ್ತು ಅದ್ರ ಜೊತೆಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಮಾಧ್ಯಮದ ಜೊತೆಗೆ ಒಂದು ಕಾರ್ಯಕ್ರಮ ಅಂತಂದೇಳಿ ನಾವು ಬಂದಿದ್ದೀವಿ. ಎಲ್ಲ ಸೇರಿಸಿ ಸರ್ವೆ ಮಾಡಬಹುದು ಅನ್ನೋ ಉದ್ದೇಶ ನಮ್ಮ ತಂದಿದೆ. ಸರ್ವೆ ನಡೀತಾ ಇದೆ. ಈಗ ನಾವು ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು, ನಾಳೆ ಚಿತ್ರದುರ್ಗದಲ್ಲಿ ಒಂದು ಹೊಸಪೇಟೆ ಪಕ್ಷಗಳು ಮೊಬ್ಬಳ ಮತ್ತು ಹೊಸಪೇಟೆ ಬಳ್ಳಾರಿ ನಾವು ಹೋರಾಟ ಮಾಡ್ಕೊಂಡಿದ್ದೀವಿ. ಕಡೆಗೆ ಖುಷಿದ್ದೀವಿ. ಎಲ್ಲ ಕಡೆಯೂ ಕೂಡ ತೆರಿಗೆ ಬೀದಿ ಚಳವಳಿ ಮಾಡಿದ್ದೀವಿ. ಹುಬ್ಬಳ್ಳಿಯಲ್ಲಿ ಸಮ್ಮೇಳನ ಮಾಡಿ ಬಂದಿದ್ದೀವಿ. ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿ ಲಾಠಿ ಹಾಕಿ ಬಂದಿದ್ದೀವಿ. ವಿಧಾನಸೌಧ ನೋಡಿ 2 ಸರ್ತಿ ಫ್ರೀಡಮ್ ಪಾರ್ಕ್ ಅಂತ ಚಳವಳಿ ಚಳವಳಿ ಮಾಡಿದ್ದೀವಿ. ಅವೆಲ್ಲಕ್ಕಿಂತ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸಮೀಕ್ಷೆ ತಾರೀಕಿಂದ 28ನೇ ತಾರೀಕಿಂದ ಮನೆ ಮನೆಗೂ ಕೂಡ 25ನೇ ತಾರೀಕಿನವರೆಗೂ ಬರ್ತಾರೆ. 2 ದಿನ ಆನ್ಲೈನಲ್ಲಿ ಮಾಡ್ತಾರೆ. ಇನ್ನು 3 ದಿನಗಳ ಕಾಲ ಆ ಬೂತ್ನಲ್ಲಿ ಯಾರು ಮನೆಯಿಂದ ಬರೋಕ್ಕಾಗಿಲ್ವೋ, ಬೇರೆ ಊರಿನಲ್ಲಿದ್ದಾರೋ ಅಥವಾ ಹಚ್ಕೊಂಡಿದ್ದಾರೋ ಅವ್ರನ್ನ ಪತ್ತೆ ಹಚ್ಚಿ ಸೇರಿಸುವಂಥ ವ್ಯವಸ್ಥೆ 28 ಕೂಡ ಮಾಡ್ತಾರೆ. ನೀವು ಯಾರು ಕೂಡ ನಾನು ಬರುವಾಗ ನೀವು ಯಾರು ಜನ ಸೇರಬಾರ್ದು ಅಂತಲೂ ಹೇಳಿದ್ದೀನಿ. ನಾನು ಕೆಲವೇ ಈ ತಾಲೂಕಿಂದ 220 ಜನ ಇರ್ತೇನೆ. ಅವ್ರ ಹತ್ರ ಮಾಹಿತಿ ತಗೊಂಡು ಹೆಂಗೆ ನಡೀತಿದೆ ಹೆಂಗಿಲ್ಲ ಅಂತ ತಿಳ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ ಅನ್ನೋಕ್ಕೋಸ್ಕರ ನಾವು ಜನ ಸೇರಿಸಾದ್ರೆ ಬೇಕಾದ ಜನ ಸೇರಿಸ್ಬೋದು. ಈ ಜನ ಸೇರಿಸೋ ಸಮಯ ಅಲ್ಲ. ಜನ ಹಳ್ಳಿಯಲ್ಲಿದ್ದು ಸಮೀಕ್ಷೆದಾರ ಜೊತೆಗಿದ್ದು ಮನೆ ಮನೆಗೂ ಕರ್ಕೊಂಡೋಗಿ ಅವನ್ನ ಸೇರಿಸುವಂಥ ಕಾರ್ಯ ಮಾಡ್ತಾರೆ. ಇಲ್ಲಿ ಮೀಸಲಾತಿ ಬೇಕು ಅಂತಂದರೆ ಅವನು ಮಾತಿಗ ಬಂದ ಮೇಲೆ ಇವೆಲ್ಲ ಅಚ್ಚೀಟು ಬಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥದ್ದು ಶೋಷಿತ ತಳ ಸಮುದಾಯಗಳ ಶಕ್ತಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಆ ಸುಪ್ರೀಂ ಕೋರ್ಟ್ ಸ್ವಾಗತ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂದರೆ ಅವರು ಒಳ ಮೀಸಲಾತಿ ಕೊಡಬೇಕಾಗಿತ್ತು. ಮಾದಿಗ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಪಡೆಯುವಲ್ಲಿ ಭಾಳ ಅನ್ಯಾಯ ಆಗ್ತಾಯಿದೆ ಅಂತಂದೇಳಿ ಕಳೆದ 30-35 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತಂದೇಳಿ ಆಜ್ಞೆ ಬಂದ ನಂತರ ನಮ್ಮ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಅಧಿಕಾರವಾದಂಥ ಸಿದ್ದರಾಮಯ್ಯನವರು ಕೂಡಲೇ ನಾವು ಒಳ ಮೀಸಲಾತಿಯನ್ನು ಜಾರಿ ತರಲಿಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದರು. ಅಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅವರು ವರದಿನ ಕೊಡುವಂಥ ಸಂದರ್ಭದಲ್ಲಿ ಇದ್ದಂಥ ಅಡ್ಡಿ ಆತಂಕ ಅಂತ ಹೇಳಿದರೆ ಮಾದಿಗರು ಆದಿ ಕರ್ನಾಟಕ, ಛಲವಾದಿಗಳು ಆದಿ ಕರ್ನಾಟಕ, ಎಡ ಬಲ ಇಬ್ಬರು ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತೇಳಿ ಸರ್ಟಿಫಿಕೇಟ್ ಅವಶ್ಯ ಇರೋದ್ರಿಂದ ಇನ್ನು ವಿಂಗಡಿಸೋದು ಬೇರ್ಪಡಿಸೋದು ತುಂಬ ಕಷ್ಟ ಆಗುತ್ತೆ ಅಂತಂದೇಳಿ ಅವರು ಸಮೀಕ್ಷೆಗೆ ತಲೆ ಎಣಿಕೆಗೆ ಸಮೀಕ್ಷೆ ಮಾಡಬೇಕು ಅಂತ ಅವ್ರು ಶಿಫಾರಸು ಮಾಡಿದರು. ಅದೇ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಮೇ 5ರಿಂದ 28ರವರೆಗೂ ಜಾತಿ ಗಣತಿ ನಡೀತಾ ಇದೆ, ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯಲ್ಲಿ ನಾವು ನಮ್ಮ ಸಮುದಾಯಕ್ಕೆ ಅರಿವನ್ನು ಮೂಡಿಸಿ ನೀವೆಲ್ಲರೂ ಕೂಡ 061 ಮಾದಿಗ ಅಂತಲೇ ಬರೆಸಬೇಕು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ ಅಪಾಯಕಾರಿ ಶಬ್ದಗಳನ್ನು ಎಲ್ಲೂ ಕೂಡ ನೀವು ಬರ್ಸೋಕ್ಕೆ ಹೋಗಬಾರ್ದು. ನೀನು ಆದಿ ಕರ್ನಾಟಕ ಅಂದರೆ ಎಸ್ ನಾನು ಆದಿ ಕರ್ನಾಟಕ, ನನ್ನ ಜಾತಿ 061 ಮಾದಿಗ ಅಂತಲೇ ಬರೆಸಬೇಕು. ಆದಿ ದ್ರಾವಿಡ ಅಂತ ಏನಾದ್ರು ಅವ್ರು ಕೇಳಿದರೆ ಹೌದು ನಾನು ಆದಿ ದ್ರಾವಿಡ, ನನ್ನ ಮೂಲ ಜಾತಿ 061 ಮಾದಿಗ ಅಂತಲೇ ಬರೆಸಬೇಕು ಅಂತಂದೇಳಿ ಆ ಒಂದು ಅವೇರ್ನೆಸ್ ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ. ಅದರಿಂದ ಇಡೀ ನಮ್ಮ ಸಮುದಾಯ ಎಲ್ಲ ಕಡೆಯೂ ಕೂಡ ಆ ಒಂದು ಇದನ್ನು ಎಲ್ಲ ನಮ್ಮ ಜಾತಿಯಲ್ಲಿ ಜನಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡ್ತಾರೆ ಸರ್ ಮಾಡಿದ್ದಾರೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿನಲ್ಲಿ 101 ಜಾತಿಗಳಿವೆ, ತಮಗೆಲ್ಲ ಗೊತ್ತಿದೆ. 101 ಜಾತಿಗಳ ಸಮೀಕ್ಷೆ ಮಾಡುವಾಗ ಮಾದಿಗ ಸಮಾಜಕ್ಕೆ ಸುಮಾರು 35 ವರ್ಷಗಳಿಂದಲೂ ಕೂಡ ಏನೂ ಕೂಡ ಪ್ರಯೋಜನ ಆಗಿಲ್ಲ, ಅನ್ಯಾಯ ಬಂದಿದೆ ಅಂತಕ್ಕಂಥ ಕೂಗಿತ್ತಲ್ಲ,
ಆ ಕೂಗಿನ ಫಲವಾಗಿ ಇವತ್ತು ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದ್ದಾರೆ. ಇವತ್ತು ಒಳ ಮೀಸಲಾತಿಗಾಗಿ ಪ್ರಕ್ರಿಯೆಗಳು ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳೋದು ಇಚ್ಛೆ ಪಡೋದು